ಶತ್ರುಗೆ ಕೊನೆ ಅಸ್ತ್ರ ಅಂದ್ರೆ ಅಪಪ್ರಚಾರ. ಇವತ್ತು ಬಿಜೆಪಿ ಪಕ್ಷ ಏನ್ ಮಾಡ್ತಾ ಇದೆ, ಒಂದೇ ಒಂದು ಅಸ್ತ್ರ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ನಾವು ಮೊದಲಿಂದಲೂ ಕಟ್ಕೊಂಡು ಸ್ವತಂತ್ರ ಬಂದಾಗಿಂದಲೂ ಕಟ್ಕೊಂಡು ನಾವೇನ್ ಭದ್ರವಾಗಿಟ್ಟಿದ್ವಿ ಅಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಅಣ್ಣ ತಮ್ಮ ಅಂತ ಅದನ್ನ ಹೊಡೆದಾಕಕ್ಕೆ ಮುಸ್ಲಿಂಗಳು ನಮ್ಗೆ ತಂದಿರ್ತಾ ಇದ್ದಾರೆ. ಯಾಕಂದ್ರೆ ಅವತ್ತು ಇವತ್ತು ನೀವು ರಾಮ ಮಂದಿರ ಅಂತ ಏನ್ ಕಿಚ್ಚಾಡ್ತಾ ಇದ್ದೀರಾ, ಆ ರಾಮ ಮಂದಿರಕ್ಕೆ ಇಟ್ಕೆ ಕೊಟ್ಟರೆ ನಾವು ಕೂಡ ಒಬ್ಬರಿದ್ದೀವಿ. ಅದಕ್ಕೆ ಕೆಲಸ ಮಾಡಿದ ಒಬ್ಬ ಮುಸ್ಲಿಮಾನ ಕೂಡ ಇದ್ದಾರೆ ಅದರಲ್ಲಿ. ಆ ಸೇವೆ ರಾಮನ ಸೇವೆ ಮುಸ್ಲಿಮಾನ ಕೂಡ ಮಾಡಿದ್ದಾನೆ. ಇವತ್ತು ಅಕ್ಕ ತಂಗಿರೆ ಅಣ್ಣ ತಮ್ಮಂದ್ರೆ ಹುಷಾರಾಗಿ ಯೋಚನೆ ಮಾಡಿ ನಮ್ಗೆ ನಿಮ್ಗೆ ತಂದಿರುವಂತ ಎಲ್ಲಾ ಕೆಲಸ ಮಾಡಿ ಹೊಡೆದಾಕಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲ ಹಿಂದೂ ಮುಸ್ಲಿಂ ಒಬ್ರೊಬ್ರು ಹೊಡೆದಾಡ್ಕೊಂಡು ಸಾಯ್ಬೇಕು ಬೀದಿ ಬೀದಿಲಿ ಅಂತ. ಇವ್ರ ಹತ್ರ ಎಲ್ಲ ಒಂದೇ ಅಸ್ತ್ರ, ಮುಸಲ್ಮಾನ ಕೆಟ್ಟವನು, ಮುಸಲ್ಮಾನ ದೇಶದ್ರೋಹಿ, ಮುಸಲ್ಮಾನ ಇದ್ರೆ ಬೆಂಕಿ ಇಟ್ಬಿಡ್ತಾನೆ. ಎಲ್ಲಾ ಜನಾಂಗದಲ್ಲೂ ಎಲ್ಲರೂ ಕೆಟ್ಟವರು ಇದ್ದೀವಿ, ಎಲ್ಲರೂ ಒಳ್ಳೆಯವರು ಇದ್ದೀವಿ. ನಾವು ಬರೀ ಮುಸ್ಲಿಂ ಮಾತ್ರ ಹೇಳ್ಬೇಡಿ ಯಾವಾಗಲೂ. ಇವತ್ತಿನ ಉದ್ದೇಶ ಒಂದೇ, ಬಂಗಾರಪ್ಪನವರು ಬರೀ ಮುಖ್ಯಮಂತ್ರಿಗಳಾಗಿರ್ಲಿಲ್ಲ, ದೊಡ್ಡ ಹೋರಾಟಗಾರರಾಗಿದ್ರು, ಬಡವರ ಪರವಾಗಿದ್ರು. ಇವತ್ತು ಈ ಮಕ್ಕಳು ಗೊತ್ತಾಗ್ತಾ ಇದೆಯಲ್ವ, ಕೂತ್ರೆ ಹಿರಿಯರು ಗೊತ್ತು, ಅವ್ರಿಗೆ ಇರೋ ಗೌರವನೇ ಇವತ್ತೆಲ್ಲ ನೀವೆಲ್ಲ ಬಂದು ಕೂತಿರೋದು. ಹೌದಲ್ಲ ಸ್ವಾಮಿ? ಅವ್ರಿಗೆ ಒಬ್ಬ ಪ್ರತಿನಿಧಿಯಾಗಿ ನಮ್ಮ ನಾಗರಾಜ್ ಗೌಡರು ಕೂಡ ಇವತ್ತು ನಿಂತು ಅವರು ಮಾಡಿರುವಂತ ಸೇವೆ, ಪ್ರಾಮಾಣಿಕ ಸೇವೆಗೆ ಒಬ್ಬೊಬ್ರು ಪ್ರತಿನಿಧಿಯಾಗಿ ಬರ್ತಾನೆ ಇದ್ದಾರೆ. ಆದ್ರೆ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಅವರ ಹೆಣ್ಣು ಮಗು ಬಂದಿದೆ. ಆಶೀರ್ವಾದ ಮಾಡಬೇಕಾಗಿರೋದು ನಿಮ್ ಕೈಯಲ್ಲಿದೆ, ಈ ಸ್ವಾಭಿಮಾನ ಉಳಿಸ್ಕೋಬೇಕಾಗಿರೋದು ನಿಮ್ ಕೈಯಲ್ಲಿದೆ. ಗೀತಕ್ಕ ಅವ್ರಿಗೆ ಒಂದೇ ಇರೋದು, ನಾನು ಸೇವೆ ಮಾಡಬೇಕು ಅಂತ, ರಾಜಕೀಯ ಮಾಡಬೇಕು ಅಂತ ಅವ್ರಿಗೆ ಬಂದಿಲ್ಲ. ನಾನು ಯಾರಿಗೋ ಮುಸ್ಲಿಂ ತಂದಿಡ್ಬೇಕು ಅಂತ ಬಂದಿಲ್ಲ, ನಾನು ಯಾರೋ ಹಿಂದೂ ತಂದಿಡ್ಬೇಕು ಅಂತ ಇಲ್ಲಿ ಬಂದಿಲ್ಲ. ಅವ್ರ ಆಸೆ ಒಂದೇ, ನಾನು ಸೇವೆ ಮಾಡ್ತೀನಿ ಅಂತ. ಯಾಕೆಂದ್ರೆ ಅದು ರಕ್ತದಲ್ಲಿ ಬಂದಿದೆ. ಒಬ್ಬ ಹೋರಾಟಗಾರನ ರಕ್ತ ಮತ್ತೆ ಬಂದು ಕೇಳ್ತಾ ಇದೆ, ನಾನು ಹೋರಾಡ್ತೀನಿ ಬಡವರ ಪರವಾಗಿ, ನೀವು ನಿಂತ್ಕೊಳ್ಳಿ ಅಂತ. ನಾವೆಲ್ಲ ಕೇಳ್ತಾ ಇರೋದು ನಿಮ್ಮ ಆಶೀರ್ವಾದ ಮಾತ್ರ. ನಾನು ಪ್ರತಿ ಸರಿ ಹೋದಾಗ ನೋಡ್ತೀನಿ, ನೋಡಿ ಹಿಂದೂ ಮುಸ್ಲಿಮಾನ ಭೇದ ಭಾವ ಇದ್ರೆ ಕೂತಿದೀವಿ. ನಮಸ್ಕಾರ. ಖುಷಿ ಆಗುತ್ತೆ. ನಾನು ಓದಿದ್ದೀನಿ ಇದರ ಬಗ್ಗೆ. ಸ್ವತಂತ್ರ, ನಮ್ಮ ದೇಶಕ್ಕೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಮೊದಲು ಸ್ವತಂತ್ರನ ಘೋಷಣೆ ಮಾಡಿಕೊಂಡಿದ್ದು ಸ್ವಯಂ ಪ್ರೇರಿತವಾಗಿ ಈಸೂರು ಅಂತ. ಸೊ ನಿಜವಾಗ್ಲೂ, ಯಾಕಂದ್ರೆ ಊರಲ್ಲಿ ಇದ್ದವರೆಲ್ಲ ಹೋದ್ರೆ, ಇಂಥ ಊರಲ್ಲಿ ನೀವಿದ್ದೀರಾ, ನಿಜವಾಗ್ಲೂ ಪುಣ್ಯ ಮಾಡಿದ್ದೀರಾ. ಇಲ್ಲಿಗೆ ಬಂದಿರೋದಕ್ಕೆ ನಮಗೂ ಪುಣ್ಯ ಇದೆ. ನಿಜವಾಗ್ಲೂ ಇವತ್ತು ಖುಷಿ ಆಗ್ತದೆ. ನಮ್ಮ ಗೀತಾಗ ಶಿವಣ್ಣವರಿಂದ ನಾವು ಈ ಊರಿಗೆ ಬಂದಿದ್ದು. ಯಾವುದೇ ಹೊಳೆ ಆಗ್ಲಿ, ನದಿ ಆಗ್ಲಿ, ಕೆರೆ ಆಗ್ಲಿ ಶುದ್ಧವಾಗಿರ್ಬೇಕು, ನೀರು ಕುಡಿಯಕ್ಕೆ ಚೆನ್ನಾಗಿರ್ಬೇಕು ಅಂದ್ರೆ ಹಳೆ ನೀರು ಹೋಗ್ಬೇಕು, ಹೊಸ ನೀರು ಬರ್ತಾ ಇರ್ಬೇಕು. ಹಾಗಾಗಿ ಈ ನಮ್ಮ ಶಿವಮೊಗ್ಗ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು. ಈ ಸಲ ಗೀತಾಕ್ ಅವ್ರಿಗೆ ದಯಮಾಡಿ ಎಲ್ಲರೂ ಆಶೀರ್ವಾದ ಮಾಡ್ರಿ. ಯಾಕಂದ್ರೆ ಇವಾಗ ಅವರು ಎಲೆಕ್ಷನ್ಗೆ ಕ್ಯಾಂಪೇನ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲೇನು ಹೆಸರು ದುಡ್ಡು ಮಾಡಕ್ ಅವರಂತೂ ಬಂದಿಲ್ಲ. ಯಾಕೆಂದ್ರೆ ಶಿವಣ್ಣ ಅವ್ರ ವೈಫ್ ಅನ್ನೋ ದೊಡ್ಡ ಹೆಸರಿದೆ, CM ಅವ್ರ ಮಗಳು. ಸೊ ಯಾವುದೇ ದುಡ್ಡು ಮತ್ತೆ ಹೆಸರಿಗೆ ಬಂದಿಲ್ಲ, ನಿಮ್ಮ ಸೇವೆ ಮಾಡಬೇಕು ಅಂತ ಬಂದಿದ್ದಾರೆ. ಖಂಡಿತವಾಗ್ಲು ನಿಮ್ಮೆಲ್ಲರದು ಆಶೀರ್ವಾದ ಅವ್ರ ಮೇಲೆ ಇರ್ಲಿ. ಆಮೇಲೆ ನಾನು ಒಂದಷ್ಟು ಕಡೆ ನೋಡಿದ್ದೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಜಾಸ್ತಿ ಮಾತಾಡಲ್ಲ ಕ್ಯಾಂಡಿಡೇಟ್ ಅಂತೆಲ್ಲ ಹೇಳಿದ್ರು. ಸೊ ಅಭ್ಯರ್ಥಿ ಯಾಕೆ ಮಾತಾಡಬೇಕು, ಅವ್ರು ಮಾಡೋ ಕೆಲಸ ಮಾತಾಡಿದ್ರೆ ಸಾಕು. ದಯಮಾಡಿ ಎಲ್ಲರೂ ಈ ಸಲ ಅವ್ರಿಗೆ ವೋಟ್ ಮಾಡಿ. ಖಂಡಿತವಾಗ್ಲು ಅವ್ರ ಕೆಲಸಗಳು ತುಂಬಾ ಚೆನ್ನಾಗಿ ಮಾತಾಡುತ್ತೆ ಅನ್ನೋ ನಂಬಿಕೆಯಲ್ಲಿ ನಾನು ಇದ್ದೀನಿ. ಎಲ್ಲರೂ ಗೀತಾಕ್ಕನ್ಗೆ ವೋಟ್ ಮಾಡಿ.
ತಾತ ಬಾಯಿ ಮುಚ್ಚಿ. ತಾತ ಅವಾಗಿಂದ ಎಷ್ಟು ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ರೆ ಅಂದ್ರೆ, ಮೊದಲನೇದಾಗಿ ತಾವೆಲ್ಲರೂ ಈ ಬಿಸಿಲು ಕೂಡ ಈ ಶೆಕೆಯಲ್ಲಿ ಬಂದು ಕೂತಿದ್ದೀರಾ, ಅದಕ್ಕೆ ನಾವು ಯಾವಾಗ್ಲೂ ನಿಮ್ಗೆ ಚಿರಋಣಿಯಾಗಿರ್ತೀವಿ. ಈ ಒಂದು ಮಣ್ಣಿಗೆ ಸ್ಪರ್ಶ ಮಾಡೋದಕ್ಕೆ ನಮ್ಮ ಪಾದವನ್ನ ಇಲ್ಲಿ ತಗೊಂಬಂದು ನಾವು ಇಡೋದಕ್ಕೆ ಇಷ್ಟು ವರ್ಷಗಳು ಬೇಕಾಯ್ತು. ಯಾಕಂದ್ರೆ ಇಲ್ಲಿ ಶಿವಣ್ಣ ಹಾಗೂ ಗೀತಕ್ಕ ಅವರ ಪರವಾಗಿ ನಾವು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರುವಂತ ಅವಕಾಶ ನಮಗೆ ಸಿಕ್ಕಿದ್ದು. ಈಸೂರು ಸ್ವಾತಂತ್ರ್ಯ ಹೋರಾಟಗಾರರನ್ನ ನಮ್ಮ ದೇಶಕ್ಕಾಗಿ ನೀಡಿದಂತ ಹೆಮ್ಮೆಯ ಊರು. ಗೀತಾ ಮ್ಯಾಮ್ ಅದ್ರ ಬಗ್ಗೆ ಹೇಳ್ತಾ ಇದ್ದಾಗ ನಿಜವಾಗ್ಲೂ ನಾವೆಲ್ಲರಿಗೂ ಹೆಮ್ಮೆ ಅನಿಸ್ತಾ ಇತ್ತು. ದೇಶಕ್ಕಾಗಿ ಎಷ್ಟು ದೊಡ್ಡ ಕೊಡುಗೆಯನ್ನ ಕೊಟ್ಟಂತ ಈಸೂರಿಗೆ ಮೊದಲನೇದಾಗ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಹಿರಿಯರು ಯಾವಾಗಲೂ ಒಂದು ಮಾತು